ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 30/4/2026 ಏನು ಒಂದು ತಿಂಗಳ ಕೊನೆ ದಿನದಲ್ಲಿ ನಾವಿದ್ದೀವಿ. ಹಾಗೆ ಮುಂದಿನ ತಿಂಗಳು ಮೇ ತಿಂಗಳು ಕೂಡ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನಾವು ಹಿಂದಿನ ಸಂಚಿಕೆಯಿಂದನೂ ಮೇ ತಿಂಗಳ ಒಂದು ಮಾಸ ಭವಿಷ್ಯವನ್ನು ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರಿಗೆ ಬರ್ತಕ್ಕಂಥ ಮೇ ತಿಂಗಳು ಯಾವ ರೀತಿಯಾಗಿ ಲಾಭವನ್ನ ತಂದುಕೊಡ್ತಾ ಇದೆ, ಏನೇನು ಆಚರಣೆಗಳನ್ನ ಮಾಡ್ಕೊಳ್ಬೇಕು, ಗುರೂಜಿಗಳು ಕೊಡುವಂತ ಸೂಚನೆ ಏನು, ಈ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಗುರೂಜಿಗಳನ್ನ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಾಹ ಚ ರಾಹುವೇ ಕೇತುವೆ ನಮಃ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರಿಗೆ ಮುಖ್ಯವಾಗಿ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಹೇಳ್ತಾ ಇದೆ ಗುರುಜಿ. ಇನ್ನು ಆಚರಣೆಗಳ ಭಾಗವಾಗಿ ತುಲಾ ರಾಶಿಯವರು ಮೇ ತಿಂಗಳು ಮಾತ್ರ ಯಾವ ಆಚರಣೆಯನ್ನ ಮಾಡ್ಕೊಳ್ಬೇಕು? ಒಂದು ಮಾಸಿಕ ಫಲದಲ್ಲಿ ನಾವು ತುಲಾ ರಾಶಿಯವರಿಗೆ ಮೇ 2026ರಿಂದ ನೋಡಬೇಕು ಅಂತಂದರೆ ಪ್ರಮುಖವಾದ ದೊಡ್ಡ ಗ್ರಹಗಳು ತುಲಾ ರಾಶಿಯವರ ವಿಚಾರದಲ್ಲಿ ದೊಡ್ಡ ಗ್ರಹಗಳು ಅಂತಂದರೆ ಗುರು ಆಗಿರ್ಬೋದು. ಶನೇಶ್ವರ ಗ್ರಹದ ಒಂದು ಗೋಚಾರದ ವಿಚಾರವಾಗಿ ನೋಡ್ತಿದ್ವಿ. ಗುರು ಭಗವಾನರು ಯಥೇಚ್ಛಾಗಿ ತೃತೀಯ ಭಾವ ಮತ್ತು ಷಷ್ಠಾಧಿಪತಿಯಾಗಿ ಒಂದು ಭಾಗ್ಯ ಭಾವದಲ್ಲಿ ಮುಂದುವರಿತಾ ಇರೋದ್ರಿಂದ ತುಲಾರಾಶಿಯವರಿಗೆ ಗುರುಬಲ ಹೋದ ತಿಂಗಳಲ್ಲಿ ಹೇಗಿತ್ತು ಈ ತಿಂಗಳಲ್ಲೂ ಅದೇ ರೀತಿ ಮುಂದುವರಿತಾ ಇದೆ. ಗುರುಬಲ ಮುಂದುವರಿಯೋದ್ರಿಂದ ಸಕಲ ಅನುಕೂಲಗಳು ಗುರು ಭಗವಾನರಿಂದ ಏನು ಜರುಗ್ತಾ ಇದೆ, ಗುರುಬಲದ ಒಂದು ಅನುಕೂಲತೆಗಳು ಈ ತಿಂಗಳಲ್ಲೂ ಕೂಡ ಮುಂದುವರಿಯುತ್ತೆ. ಮುಂದಿನ ಭಾಗದಲ್ಲಿ ಜೂನ್ ಮಾಸದಲ್ಲಿ ಇದರ ಒಂದು ಗುರುಬಲ ಕುಂಠಿತ ಆದರೂ ಕೂಡ ಅದಕ್ಕೆ ತಕ್ಕಂಥ ಗುರು ಭಗವಾನರ ಫಲಗಳ ಒಂದು ಪರಿಹಾರಗಳು ಮಾಡಿಕೊಂಡ್ರೆ ಸಾಕು. ಇದು ಗುರು ಭಗವಾನರ ಬದಲಾವಣೆ ಅಂತ ಹೇಳ್ತೀವಿ. ಮತ್ತು ನಿಮಗೆ ಅತ್ಯಂತ ಯೋಗಕಾರಕ ಗ್ರಹ ಆದ ಶನೇಶ್ವರ ಗ್ರಹದ ಒಂದು ಗೋಚಾರ ಪ್ರಭಾವದಲ್ಲಿ ನೋಡಬೇಕು ಅಂದರೆ ಶನೇಶ್ವರ ಗ್ರಹರು ನಿಮಗೆ ಚತುರ್ಥಾಧಿಪತಿ ಪೂರ್ವ ಪುಣ್ಯ ಅಧಿಪತಿಯಾಗಿ ಷಷ್ಠ ಭಾವದಲ್ಲಿ ಮುಂದುವರಿತಾ ಇದ್ದಾರೆ. ಸೊ ಯಥೇಚ್ಛವಾಗಿ ನೀವೇನು ಶನೇಶ್ವರಿಗೆ ಸಂಬಂಧಪಟ್ಟಂಥ ಫಲಗಳನ್ನು ನೀವು ಹೋದ ತಿಂಗಳಲ್ಲಿ ನಿರೀಕ್ಷೆ ಮಾಡ್ತಿದ್ದೀರೋ ಅದು ಕಂಟಿನ್ಯೂ ಆಗಿ ಹೋದ ತಿಂಗಳಿಂದ ಈ ತಿಂಗಳಲ್ಲೂ ಮುಂದುವರಿಯುತ್ತೆ. ಶನೇಶ್ವರನ ಗೋಚಾರ ಯಾವುದೇ ಬದಲಾವಣೆ ಇಲ್ಲ. ರಾಹುಕೇತು ಛಾಯಾಗ್ರಹಗಳಂತ ಹೇಳ್ತೀವಿ. ಪಂಚಮ ಭಾವದಲ್ಲಿ ರಾಹು ಗ್ರಹ ಮತ್ತು ಲಾಭ ಭಾವದಲ್ಲಿ ಕೇತು ಗ್ರಹದ ಬದಲಾವಣೆ ಯಥಾವತ್ತಾಗಿ ಮುಂದುವರಿಯುವಂಥದ್ದು. ಸೊ ಅದರಿಂದ ಯಾವುದೋ ಒಂದು ಬದಲಾವಣೆ ಕಾಣಿಸ್ತಾ ಇಲ್ಲ. ಗುರು ಮತ್ತು ಶನಿ ರಾಹು ಕೇತುಗಳೇ ಆ್ಯಸ್ ಇಟ್ ಈಸ್ ಇದ್ರ ಒಂದು ಗೋಚಾರ ಪ್ರಭಾವದಲ್ಲಿ ಹೇಗಿದೆ ಅದೇ ರೀತಿ ಮುಂದುವರಿಯುತ್ತೆ. ಇನ್ನು 11ನೇ ತಾರೀಕು ನಿಮಗೆ ದ್ವಿತೀಯ ಸಪ್ತಮಾಧಿಪತಿಯಾದ ಮಂಗಳ ಗ್ರಹದ ಗೋಚಾರವಾಗ್ತಿರುವಂಥದ್ದು. ಮಂಗಳ ಗ್ರಹರು ಸ್ವರಾಶಿಗೆ ಬರುವಂಥದ್ದು ಒಂದು ಒಳ್ಳೆಯ ಒಂದು ಗೋಚಾರ ಫಲ ಅಂತ ಹೇಳ್ತೀವಿ. ಸೊ ಸ್ವರಾಶಿಗೆ ಬಂದಾಗ ಒಂದು ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಮತ್ತು 15ನೇ ತಾರೀಕು ನಂತರ ನಿಮಗೆ ವಿಶೇಷವಾಗಿ ಲಾಭಾಧಿಪತಿಯಾದ ಸೂರ್ಯನ ಗೋಚಾರ ನಿಮ್ಮ ರಾಶಿಗೆ ಅಷ್ಟಮ ಭಾವಕ್ಕೆ ಬರುವಂಥದ್ದು. ಸೂರ್ಯ ಭಗವಾನರು ಮೇ 15ನೇ ತಾರೀಕು. ಮೇ 14ನೇ ತಾರೀಕು ಒಂದು ನಿಮಗೆ ಭಾಗ್ಯಾಧಿಪತಿ ವ್ಯಯಾಧಿಪತಿಯಾದ ಬುಧನ ಗೋಚಾರ ಆಗ್ತಿರುವಂಥದ್ದು. ಈ ನಿಮಗೆ ಪ್ರಸ್ತುತವಾಗಿರುವಂಥ ಬುಧ ತೃತೀಯ ನಿಮ್ಮ ಭಾಗ್ಯಭಾವಕ್ಕೆ ಇದು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯಾಗಿ ಭಾಗ್ಯಭಾವಕ್ಕೆ ಬರುವಂಥದ್ದು ಜರುಗುತ್ತೆ. ಹಾಗೆ ಅದೇ ರೀತಿ ಶುಕ್ರನ ಗೋಚಾರ ಕೂಡ ನಿಮ್ಮ ರಾಷ್ಟ್ರಾಧಿಪತಿಯಾಗಿ 15ನೇ ತಾರೀಕು ನಂತರ ಜರುಗುವಂಥದ್ದು. ಅದು ಕೂಡ ಭಾಗ್ಯಭಾವಕ್ಕೆ ಗುರು ಶುಕ್ರನ ಮಿಲನ ಒಂದು ಒಳ್ಳೆಯ ಒಂದು ಯೋಗ ನಿರ್ಮಾಣವಾಗ್ತಿರುವಂಥದ್ದು. ತಿಂಗಳ ಕೊನೆ ಭಾಗದಲ್ಲಿ ಬುಧ ಗ್ರಹರು ಮತ್ತೆ ಆ ಗೋಚಾರದ ವಿಚಾರದಲ್ಲಿ ಮಿಥುನ ರಾಶಿಗೆ ಬರುವಂಥದ್ದು. ಬುಧನ ಗೋಚಾರ 2 ಬಾರಿ ಆಗುವಂಥದ್ದು. ಈ ರೀತಿಯಾಗಿ 4 ಗ್ರಹಗಳು ಸಮವಾಗಿದ್ದರೆ, ಗುರು ಮತ್ತು ಶನಿ ರಾಹು ಕೇತುಗಳು ಸಮವಾಗಿದ್ದರೆ ಬದಲಾವಣೆ ಆಗ್ತಿರುವಂಥದ್ದು ಬುಧ ಶುಕ್ರ ಮತ್ತು ಸೂರ್ಯ ಭಗವಾನರು ಬದಲಾವಣೆ ಆಗ್ತಾಯಿದೆ ಗೋಚಾರದಲ್ಲಿ. ಉಳಿದಂತೆ ಯಥಾವತ್ತಾಗಿ ಫಲಗಳು ಮುಂದುವರಿಯುತ್ತೆ. ಬುಧ ಮತ್ತು ಒಂದು ಶುಕ್ರನ ಪರಿವರ್ತನೆ ಯೋಗ ಕೂಡ ಉಂಟಾಗುವಂಥದ್ದು. 2 ಗ್ರಹದ ಪರಿವರ್ತನೆ ಯೋಗ ನಿಮಗೆ ರಾಶಿ ಪರಿವರ್ತನೆ ಯೋಗ ಉಂಟಾಗಿ ನಿಮಗೆ ಚೆನ್ನಾಗಿ ಅನುಕೂಲ ಆಗುತ್ತೆ ತುಲಾ ರಾಶಿಯವರಿಗೆ ಸಂಬಂಧಿತ ವಿಚಾರವಾಗಿ. ಇನ್ನು ಆಚರಣೆ ವಿಚಾರದಲ್ಲಿ ನಿಮ್ಮ ಯೋಗಕಾರಕ ಗ್ರಹ ಶನೇಶ್ವರ ಗ್ರಹದ ಒಂದು ಶನೇಶ್ವರ ಜಯಂತಿ ಜರುಗ್ತಾ ಇದೆ. ಮೇ 16ನೇ ತಾರೀಕಿನಂದು ಜ್ಯೇಷ್ಠ ಮಾಸದ ಅಮಾವಾಸ್ಯದ ಕೃಷ್ಣ ಪಕ್ಷದಂದು ಒಂದು ಶನೇಶ್ವರ ಜಯಂತಿ ಆಚರಿಸಲಾಗ್ತಿದೆ. ಮೇ 11ನೇ ತಾರೀಕು ಹನುಮಾನ್ ಜಯಂತಿ ಕೂಡ ಜರುಗ್ತಾ ಇರುವಂಥದ್ದು. ಈ ರೀತಿ ಒಂದು ಆಚರಣೆ ಭಾಗದಲ್ಲಿ ಗೋಚಾರದ ಪ್ರಭಾವವಾಗಿ ಈ ಒಂದು ತುಲಾರಾಶಿಯವರಿಗೆ ಜರುಗ್ತಾ ಇದೆ. ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ವಿಸ್ತೃತವಾಗಿ ನವಗ್ರಹಗಳ ಗೋಚರದ ಪ್ರಭಾವ ಬೀರೋದು ನೋಡ್ತಾ ಹೋಗೋದಾದ್ರೆ ಇದು ಮೇ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ಎಷ್ಟು ಬೀರ್ತಾ ಇದೆ ಗುರುಜಿ?
ನೋಡಿ, ವಿಸ್ತೃತ ಗೋಚಾರ ಪ್ರಭಾವದಲ್ಲಿ ಗುರು ಭಗವಾನರ ಗೋಚಾರ ಪ್ರಸ್ತುತವಾಗಿ ಗುರುವೇ ಬಲ ತಮಗೇನು ಮುಂದುವರಿತಾ ಇದೆ, ತುಂಬ ಚೆನ್ನಾಗಿದೆ. ಗುರು ಭಗವಾನರು ಯಾರು? ನಿಮಗೆ ತೃತೀಯಾಧಿಪತಿ, ಷಷ್ಠಾಧಿಪತಿ ಅಂತ ಹೇಳ್ತೀವಿ. ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಅಧಿಪತಿಯಾದ ಗುರು ಭಗವಾನರು ಎಲ್ಲ ಕಡೆಯಿಂದ ಮುನ್ನುಗ್ಗಿ ಮಾಡುವಂಥದ್ದು. ಮುನ್ನುಗ್ಗಿ ಮಾಡೋದ್ರ ಜೊತೆ ಯಶಸ್ಸು, ನಿಮಗೆ ಸಕ್ಸಸ್ ಅಂತ ಏನು ಹೇಳ್ತೀವಿ, ಸಕ್ಸಸ್ ರೇಟು ಈ ಒಂದು ಮಾಸದಲ್ಲಿ ಮೇ ತಿಂಗಳಲ್ಲಿ ಯಥೇಚ್ಛವಾಗಿ ತುಂಬ ಒಳ್ಳೆಯದಾಗುತ್ತೆ. ಷಷ್ಠಾಧಿಪತಿ ರೋಗ, ರಿಪು, ಋಣು, ಶತ್ರು ಭಾವಕ್ಕೆ ಅಧಿಪತಿಯಾಗಿರುವಂಥ ಗುರು ಭಗವಾನರು ಯಾವುದೇ ಒಂದು ಲೋನ್ಸ್ ವಿಚಾರವಾಗಲಿ, ಶತ್ರು ಭಯ ಆಗಲಿ, ಆರೋಗ್ಯದ ವಿಚಾರವಾಗಿ ಗುರುಬಲ ಪೂರ್ಣ ಪ್ರಮಾಣದಲ್ಲಿ ಮೇ ತಿಂಗಳಲ್ಲಿ ಮುಂದುವರಿತಾ ಇರೋದ್ರಿಂದ ಎಲ್ಲ ರೀತಿ ಅನುಕೂಲ. ಒಂದು ಒಳ್ಳೆ ಕಡೆ ಲೋನ್ ಸಿಗುವಂಥದ್ದು, ಯಾವುದೇ ರೀತಿ ಶತ್ರು ಕಾಟ ಇರೋದಿಲ್ಲ, ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಪುಟ್ಟ ಏರುಪೇರುಗಳಾದರೂ ಕೂಡ ಆರೋಗ್ಯದಲ್ಲಿ ಬೇಗ ನಿವಾರಣೆ ಸಿಗುವಂಥದ್ದು, ಇದು ಕೂಡ ಒಂದು ಸಕಾರಾತ್ಮಕ ಅಂಶ ಅಂತ ಹೇಳ್ತೀವಿ. ಸೊ ಮುಂದೆ ನೋಡೋದಾದರೆ ಅದೇ ರೀತಿ ಈ ಒಂದು ಮೇ ತಿಂಗಳಲ್ಲಿ ಈ ನಿಮ್ಮ ತುಲಾ ರಾಶಿಯವರ ವಿಚಾರದಲ್ಲಿ ನೋಡಬೇಕು ಅಂತಂದರೆ ಒಂದು ಮಂಗಳನ ಒಂದು ಗೋಚಾರ ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ತೀವಿ. ಆದರೆ ಸಪ್ತಮ ಭಾವಕ್ಕೆ 11ನೇ ತಾರೀಕು ಬರೋದ್ರಿಂದ, ಸಪ್ತಮ ಭಾವ ಅಂದರೆ ದಾಂಪತ್ಯ ಭಾವ ಅಂತ ಹೇಳ್ತೀವಿ. ತುಂಬ ವಿಶೇಷವಾಗಿರುವಂಥದ್ದು. ಮದುವೆಗೆ ಸಂಬಂಧಪಟ್ಟಂಥ ಅನುಕೂಲತೆಗಳು ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಸಪ್ತಮದಲ್ಲಿ ಬಂದಾಗ ಏನಾಗುತ್ತೆ, ಮಂಗಳ ದೋಷ, ಕುಜದೋಷ ಅಂತ ಹೇಳ್ತಾರೆ. ಕುಜದೋಷ ಅಂತಂದರೆ ಕೆಲವೊಂದು ಪ್ರಮಾಣದಲ್ಲಿ ಸ್ವಲ್ಪ ಸಿಟ್ಟು ಬೇಗ ಬರುವಂಥದ್ದು, ಏರುಪೇರುಗಳಾಗುವಂಥದ್ದು, ಕೋಪ ಬೇಗ ಮಾಡ್ಕೊಂಡ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಮಾಡ್ಕೊಳ್ಳುವಂಥದ್ದು, ಯಾಕೆ ನಾವು ಕೋಪ ಮಾಡ್ಕೋಬಾರ್ದಾಗಿತ್ತು ಅಂತ. ಬಟ್ ಆದರೂ ಕೂಡ ಮಂಗಳನ ಒಂದು ದೋಷ ಒಂದು ಸ್ವಲ್ಪ ಬರುವಂಥದ್ದು. ಆದರೆ ಪಾಸಿಟಿವ್ ಆಗಿರುವ ಅಂಶ ಏನು ಅಂತಂದರೆ, ನಿಮಗೆ ಮದುವೆ, ದಾಂಪತ್ಯ ಜೀವನ ಮತ್ತು ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಉದ್ಯಮದಾರರಿಗೆ ಮತ್ತು ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಗುರುವಿನಿಂದ ಧನ ಸಂಚಯ ತುಂಬ ಚೆನ್ನಾಗಾಗುತ್ತೆ. ಯಾವುದೇ ರೀತಿ ನಿಮಗೆ ಸಮಸ್ಯೆ ಕೂಡ ಆಗೋದಿಲ್ಲ. ಸೊ ಅದೇ ರೀತಿ ಶುಕ್ರನ ಗೋಚಾರ ಕೂಡ ನಿಮಗೆ ವಿಸ್ತೃತವಾಗಿ ತುಂಬ ಹೆಚ್ಚಿನ ರಾಶಾಧಿಪತಿಯಾಗಿ ನಿಮಗೆ ಭಾಗ್ಯಭಾವಕ್ಕೆ ಬರುವಂಥದ್ದು. ಗುರು ಶುಕ್ರನ ಮಿಲನ ನಿಮಗೆ ತುಂಬ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು, ಹೆಚ್ಚಿನ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮತ್ತು ಬುಧನ ಗೋಚಾರ, ಬುಧ ನಿಮಗೆ ಭಾಗ್ಯಾಧಿಪತಿಯಾಗಿ ಮತ್ತು ವ್ಯಯಾಧಿಪತಿಯಾಗಿ ಭಾಗ್ಯಭಾವದಲ್ಲಿ ಬರುವಂಥದ್ದು, ಹೆಚ್ಚಿನ ಅನುಕೂಲತೆಗಳು. ಅಂದರೆ ಮೊದಲ ಅರ್ಧ ಭಾಗದಲ್ಲಿ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಸ್ವಲ್ಪ ಮಧ್ಯಮ ಫಲ ಅಂತ ಹೇಳ್ತೀವಿ. ಉಳಿದ ಒಂದು ತಿಂಗಳ ಕೊನೆಯ ಭಾಗದಲ್ಲಿ ಭಾಗ್ಯಭಾವಕ್ಕೆ ಬಂದಾಗ ತುಂಬ ಒಳ್ಳೆಯ ಫಲಗಳನ್ನು ಕೊಡುವಂಥದ್ದು. ಅದರಲ್ಲೂ ತುಂಬ ವಿಶೇಷವಾಗಿ ತುಲಾ ರಾಶಿಗೆ ಅಧಿಪತಿಯಾಗಿರುವಂಥ ಶುಕ್ರ ಮತ್ತು ಬುಧ, ಈ ಶುಕ್ರ ಮತ್ತು ಬುಧನ ಒಂದು ಪರಿವರ್ತನಾ ರಾಜಯೋಗ ಉಂಟಾಗುವಂಥದ್ದು. ಆ ಪರಿವರ್ತನೆಯಿಂದ ಹೆಚ್ಚಿನ ಫಲಗಳು ಯಾವ ರೀತಿ ಅಂದರೆ, ಈ ತುಲಾ ರಾಶಿಯವರಿಗೆ ಬುಧ ಒಂದು ಭಾಗ್ಯಾಧಿಪತಿ, ವ್ಯಯಾಧಿಪತಿ, ಮತ್ತು ಶುಕ್ರ ಬಂದು ರಾಶ್ಯಾಧಿಪತಿ ಮತ್ತು ಅಷ್ಟಮಾಧಿಪತಿ. ಅಷ್ಟಮ ಮತ್ತು ವ್ಯಯಾಧಿಪತಿಯ ಅಥವಾ ಅಷ್ಟಮ ಮತ್ತು ಭಾಗ್ಯಾಧಿಪತಿಯ ಒಂದು ಪರಿವರ್ತನೆ ಉಂಟಾದಾಗ ವಿದೇಶದಲ್ಲಿರೋರು, ವಿದೇಶದ ಪ್ರಯಾಣ ಮಾಡುವಂಥವರು, ದೂರ ದೇಶದ ಪ್ರಯಾಣ ಮಾಡುವಂಥವ್ರಿಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಸಿಗುವಂಥದ್ದು. ಈ ರೀತಿ ಹೆಚ್ಚಿನ ಅನುಕೂಲತೆಗಳು ಬುಧ ಗ್ರಹದ ಗೋಚಾರ ಮತ್ತು ಶುಕ್ರ ಗ್ರಹದ ಗೋಚಾರ ಕೊಡುವಂಥದ್ದು. ಗುರುಜಿ, ಇನ್ನು ನೀವು ತಿಳಿಸಿರುವಂತಹ ಪ್ರಕಾರ ಏನು ಒಂದು ತುಲಾ ರಾಶಿಯ ರಾಶ್ಯಾಧಿಪತಿ ಇದ್ದಾರೆ, ಅವರ ಒಂದು ಗೋಚಾರ ಯಾವ ರೀತಿಯಾಗಿ ಆಗ್ತಾ ಇರೋವಂಥದ್ದು, ಜೊತೆಗೆ ಎಷ್ಟು ಲಾಭಗಳನ್ನ ಮೇ ತಿಂಗಳಿನಲ್ಲಿ ತುಲಾ ರಾಶಿಯವರಿಗೆ ತಂದುಕೊಡ್ತಾ ಇದ್ದಾರೆ? ನೋಡಿ, ರಾಶಿಯಾಧಿಪತಿಯ ಗೋಚಾರ ಭಾಗ್ಯಭಾವಕ್ಕೆ ಬರುವಂಥದ್ದು, ಇದು ತುಂಬ ಒಳ್ಳೆಯದು. ವಿದೇಶದಲ್ಲಿ ಇರುವಂಥದ್ದು, ವಿದೇಶ ಪ್ರಯಾಣ ಮಾಡೋರಿಗೆ ಒಳ್ಳೆಯದು. ವಿಶೇಷವಾಗಿ ತಂದೆ ಕಡೆಯಿಂದ ಲಾಭ ಸಿಗುವಂಥದ್ದು, ತಂದೆಯ ಪೂರ್ಣ ಅನುಗ್ರಹ ಸಿಗುವಂಥದ್ದು ಅಂತ ಹೇಳ್ತೀವಿ. ಮತ್ತು ತುಂಬ ವಿಶೇಷವಾಗಿ ಒಂದು ಮಂಗಳನ ಒಂದು ಸಪ್ತಮ ಸ್ಥಾನಕ್ಕೆ ಬರುವುದರಿಂದ ಸಮಸ್ಯೆಗಳು ದೂರವಾಗಿ ಒಂದು ದೇಹದಲ್ಲಿ ಸದೃಢತೆ, ಮನಸ್ಸು ಸ್ಥಿರತೆ, ಅತ್ಯಂತ ಚೈತನ್ಯವಾಗಿರುವಂಥದ್ದು ನಿಮ್ಮ ತುಲಾರಾಶಿಯವರಿಗೆ ಜರುಗುತ್ತೆ. ಮತ್ತು ಸೂರ್ಯ ಭಗವಾನರು ಕೂಡ ತುಂಬ ವಿಶೇಷವಾಗಿ 15ನೇ ತಾರೀಕು ನಂತರ ನಿಮಗೆ ಅಷ್ಟಮ ಸ್ಥಾನಕ್ಕೆ ಬರುವಂಥದ್ದು. ಅಷ್ಟಮ ಅಂತಂದರೆ ಸ್ವಲ್ಪ ಏನಾಗುತ್ತೆ ಅಂದರೆ, ಸ್ವಲ್ಪ ಭಯದ ವಾತಾವರಣ ಉಂಟಾಗ್ಬೋದು, ಧೈರ್ಯ, ಸಾಹಸ, ಪರಾಕ್ರಮಕ್ಕೆ ಸ್ವಲ್ಪ ಅಡಚಣೆ ಆಗ್ಬೋದು. ಆದರೂ ಕೂಡ ರವಿಗ್ರಹರು ಅಷ್ಟಮ ಭಾವಕ್ಕೆ ಬಂದಾಗ ಇನ್ಶೂರೆನ್ಸ್ ಸೆಕ್ಟರು, ಲೋನ್ ಸೆಕ್ಟರು, ಈ ರೀತಿ ವಿಚಾರದಲ್ಲಿ ತುಂಬ ಚೆನ್ನಾಗಾಗುತ್ತೆ. ಜ್ಯೇಷ್ಠ ಸಹೋದರ ಅಥವಾ ಸಹೋದರಿಯಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ಅದು ಕೂಡ ದೂರವಾಗುತ್ತೆ. ಇನ್ನು ವಿಶೇಷವಾಗಿ ತಾವು ಕೇಳಿದಂಗೆ ಸಾಮಾನ್ಯ ಫಲದಲ್ಲಿ ನೋಡಬೇಕಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಏರುಪೇರುಗಳಿದ್ರು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ದುಡುಕು ನಿರ್ಧಾರ ಬೇಡ, ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಿ. ಸ್ವಲ್ಪ ತಿರುಗಾಟ ಜಾಸ್ತಿ ಇರುತ್ತೆ ಮೇ ತಿಂಗಳಲ್ಲಿ ಈ ಒಂದು ನಿಮ್ಮ ತುಲಾರಾಶಿಯವರಿಗೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಜೀವನದಲ್ಲಿ ಬರುವಂಥ ಅತ್ಯಂತ ಮುಖ್ಯ ವಿಚಾರಗಳು ಈ ತಿಂಗಳಲ್ಲಿ ಸ್ವಲ್ಪ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡ್ತೀರಾ. ಮನೆ ಖರೀದಿ, ಭೂಮಿ ಖರೀದಿ, ಸ್ಥಿರಾಸ್ತಿ, ಚರಾಸ್ತಿ ಖರೀದಿಗಳ ವಿಚಾರವಾಗಿ ಸೂಕ್ತ ಯೋಚನೆ ಮಾಡಿ ನಿಮಗೆ ನಿರ್ಧಾರ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮತ್ತು ಇದರ ಒಂದು ಪ್ರಭಾವ 15ನೇ ತಾರೀಕು ನಂತರ ಸೂರ್ಯನಿಂದ ಒಳ್ಳೆಯ ಫಲಗಳು
ಸ್ವಲ್ಪ ಮಿಶ್ರ ಫಲಗಳಿದ್ದರೂ ಕೂಡ 15ನೇ ತಾರೀಕು ನಂತರ ಒಳ್ಳೆ ಫಲಗಳು. ವೃತ್ತಿ ಜೀವನದಲ್ಲಿ ವಿಚಾರವಾಗಿ ನೋಡಬೇಕಾದ್ರೆ ನಿಮ್ಮ ಕರ್ಮನ ಒಂದು ವಿಶೇಷವಾಗಿ ಕರ್ಮದ ಅಧಿಪತಿಯಾಗಿರುವಂಥ ಇಲ್ಲಿ ನಾವು ಧರ್ಮ ಕರ್ಮಾಧಿಪತಿ ಯೋಗ, ಕರ್ಮದ ಅಧಿಪತಿ ಕೂಡ ನಾವು ಬುಧ ಗ್ರಹಣೆ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿನ ಒಂದು ಜವಾಬ್ದಾರಿ ಈ ತಿಂಗಳಲ್ಲಿ ನಿಮಗೆ ಜಾಸ್ತಿ ಲಭಿಸುತ್ತೆ. ಮತ್ತು ಈ ತಿಂಗಳು ವ್ಯವಹಾರ ಉದ್ಯೋಗ ಎರಡಕ್ಕೂ ಸರಾಸರಿ ಸ್ವಲ್ಪ ಉತ್ತಮವಾಗಿರುವಂಥದ್ದು. ಮತ್ತು ಶುಕ್ರನು ಸಾಮಾನ್ಯವಾಗಿ ಅನುಕೂಲಕರ ಸ್ಥಾನದಲ್ಲಿ ಮುಂದುವರಿಯೋದ್ರಿಂದ ಶಿಕ್ಷಣದಲ್ಲಿ ಯಾವುದೇ ರೀತಿ ಪ್ರಮುಖ ಅಡಚಣೆ ಇರೋದಿಲ್ಲ. ಆದರೆ ಚಂದ್ರನ ಗೋಚಾರ ಸ್ವಲ್ಪ ಮನಸ್ಸು ಅಲದಾಡಬಹುದು. ಪ್ರಯತ್ನಿಸುವುದರಿಂದ ಸ್ವಲ್ಪ ಶಿಕ್ಷಣದಲ್ಲಿ ನಿಮ್ಗೆ ಸುಧಾರಣೆ ಆಗುತ್ತೆ, ಯಶಸ್ಸು ಕೂಡ ಸಾಧ್ಯವಾಗುತ್ತೆ. ಮತ್ತು ನಿಮ್ಮ ಪಂಚಮಾಧಿಪತಿಯಾದ ಶನಿ ಭಗವಾನರಿಂದ ಕೂಡ ಹೆಚ್ಚಿನ ವಿಚಾರದಲ್ಲಿ ಅನುಕೂಲತೆಗಳು ಹೆಚ್ಚಾಗುತ್ತೆ. ಮೇ ತಿಂಗಳ ನಂತರ ವಿಶೇಷವಾಗಿ ಈ ಏನು ನಾವು ನೋಡ್ತಾ ಇದ್ದೀವಿ, ಪೂರ್ತಿ ತಿಂಗಳಲ್ಲಿ ಸ್ವಲ್ಪ ವೈವಾಹಿಕ ಜೀವನಕ್ಕೆ ಸಾಕಷ್ಟು ಅನುಕೂಲಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಮಂಗಳ ಗ್ರಹ ಬರೋದ್ರಿಂದ ಸಂಬಂಧಗಳಲ್ಲಿ ಯಾವುದೇ ಪ್ರಮುಖ ಸಮಸ್ಯೆಗಳೆಲ್ಲ ಇರುವುದಿಲ್ಲ. ಆರ್ಥಿಕ ಜೀವನವನ್ನು ನೋಡಿದ್ರೆ ಲಾಭದ ಮನೆ ಒಂದು ವಿಚಾರದಲ್ಲಿ ಲಾಭಾಧಿಪತಿ ಸೂರ್ಯ ಅಷ್ಟಮ ಸ್ಥಾನಕ್ಕೆ ಬರುವುದರಿಂದ ಸಂಪತ್ತಿನ ಮೇಲೆ ಒಂದು ದೃಷ್ಟಿ ಬೀರೋದ್ರಿಂದ ತುಂಬ ಒಳ್ಳೆಯದು ಆರ್ಥಿಕ ಜೀವನಕ್ಕೆ. ಮತ್ತು ಮಂಗಳನ ಪ್ರಭಾವದಿಂದ ಹೆಚ್ಚಿನ ಮದುವೆ ಇತ್ಯಾದಿ ಶುಭ ಕಾರ್ಯಗಳಾಗುವಂಥದ್ದು. ಆದರೆ ಸ್ವಲ್ಪ ನಿಮಗೆ ಷಷ್ಠಿಯಾಧಿಪತಿಯಾದ ಗುರು ಭಗವಾನರು ದೃಷ್ಟಿ ಇರೋದ್ರಿಂದ ಹವಾಮಾನ ವೈಪರೀತ್ಯ ಅಂದರೆ ಕೋಲ್ಡು, ಫ್ಲೀವು ಅಥವಾ ಅತಿ ಹೀಟ್ ಆಗುವಂಥದ್ದು, ಅತಿಸಾರ ಆಗುವಂಥದ್ದು, ತಲೆನೋವು, ಜ್ವರ ಈ ರೀತಿ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಆದರೆ ಯಾವುದೇ ಚಿಂತೆಗೆ ಪ್ರಮುಖ ಅಂಥ ದೊಡ್ಡ ಮೇಜರ್ ಇದಾಗೋದಿಲ್ಲ. ಈ ರೀತಿ ಒಂದು ರಾಷ್ಟ್ರಾಧಿಪತಿ ಗೋಚಾರ ಜೊತೆಗೆ ನವಗ್ರಹಗಳ ವಿಸ್ತೃತ ಗೋಚಾರ ಈ ರೀತಿ ಫಲಗಳನ್ನ ಕೊಡುತ್ತೆ. ಗುರುಜಿ, ಇನ್ನು ತುಲಾ ರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಅನುಸಾರ ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು, ಯಾವೆಲ್ಲ ಲಾಭಗಳನ್ನ ಪಡೆದುಕೊಳ್ತಾ ಇದ್ದಾರೆ, ಹಾಗೆ ನೀವು ಹೇಳುವಂತಹ ಒಂದು ಪರಿಹಾರ ಏನು ಗುರುಜಿ? ತುಲಾ ರಾಶಿ ಚಿತ್ತಾ ನಕ್ಷತ್ರದವರಿಗೆ ನೀವು ಆರ್ಥಿಕ ಒಂದು ಧನ ಸಹಾಯ ಈ ಒಂದು ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಹೊಸ ವ್ಯಾಪಾರದಲ್ಲಿ ಹೊಸ ಕಾಂಟ್ಯಾಕ್ಟ್ಸ್, ಹೊಸ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ನಿಮಗೆ ಲಭಿಸುತ್ತೆ. ಸ್ವಾತಿ ನಕ್ಷತ್ರದವರು ನಿಮಗೆ ಏನೋ ಒಂದು ಸಡನ್ ಆಗಿ ಒಂದು ಒಳ್ಳೆಯ ಅವಕಾಶ ಸಿಗುವಂಥದ್ದು ಮತ್ತು ಯಾವುದೇ ಕ್ಲಿಷ್ಟಕರ ಪರಿಸ್ಥಿತಿಗಳನ್ನು ಅನಾಯಾಸವಾಗಿ ನಿಭಾಯಿಸ್ತೀರಾ. ಮತ್ತು ವಿಶಾಖ ನಕ್ಷತ್ರದವರು ನೀವು ಯಾವುದೋ ಒಂದು ಮಾಹಿತಿಯನ್ನು ಹೆಕ್ಕಿ ತೆಗೆಯುವಂಥದ್ದು, ಅದರಿಂದ ನಿಮಗೆ ಹೆಚ್ಚಿನ ಲಾಭ ಸಿಗುವಂಥದ್ದು. ಕೆಲಸದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರ ವಹಿವಾಟುಗಳಲ್ಲಿ ಆ ಒಂದು ಮಾಹಿತಿ ನಿಮಗೆ ಹೆಚ್ಚಿನ ಲಾಭ ತರುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಮತ್ತು ರಾಷ್ಟ್ರಾಧಿಪತಿಯಾದ ಶುಕ್ರನ ಬಲಪಡಿಸ್ಕೊಳ್ಳಲು ಅಷ್ಟಮಾಧಿಪತಿ ಕೂಡ ಆಗುತ್ತೆ. ಶುಕ್ರ ಗಾಯತ್ರಿ ಮಂತ್ರವನ್ನು ಯಥೇಚ್ಛವಾಗಿ ಜಪ ಮಾಡುವಂಥದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 108 ಬಾರಿ ಜಪ ಮಾಡಿದ್ರೆ ಒಳ್ಳೆಯದು. ಮತ್ತು ಶುಕ್ರವಾರದಂದು ಸ್ವಲ್ಪ ಬಿಳಿ ಬಟ್ಟೆಯನ್ನು ಧರಿಸುವಂಥದ್ದು ಮತ್ತು ಲಕ್ಷ್ಮೀ ತಾಯಿಗೆ ಒಂದು ವಿಶೇಷವಾದ ಬಿಳಿ ಕಮಲದ ಹೂ ಕೊಟ್ಟರೆ ಒಳ್ಳೆಯದಾಗುತ್ತೆ. ಮತ್ತು ಆದಷ್ಟು ಒಂದು 3 ಶುಕ್ರವಾರ ಸಾಧ್ಯವಾದರೆ ನಿಮಗೆ ಶಕ್ತಿ ಅನುಸಾರವಾಗಿ ಬಿಳಿ ಪಂಚೆ ಅಥವಾ ಶೆಲ್ಲೆಯನ್ನು ದೇವಸ್ಥಾನದ ಅರ್ಚಕರಿಗೆ 3 ಶುಕ್ರವಾರ ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಸೂಚನೆ ಏನು ಅಂತಂದರೆ ಆದಷ್ಟು ಹಸುಗೆ ಬಾಳೆಹಣ್ಣು ಬೆಲ್ಲವನ್ನು ಸಂಜೆ ಹೊತ್ತು ಗೋಧೂಳಿ ಸಮಯದಲ್ಲಿ ತಿನ್ನಿಸೋದ್ರಿಂದ ಶುಕ್ರ ಬಲವಾಗ್ತಾನೆ, ಗುರುಬಲ ಕುಂಠಿತ ಏನಾಗ್ತದೆ ಅದಕ್ಕೂ ಕೂಡ ಸಪೋರ್ಟ್ ಸಿಗುತ್ತೆ. ಈ ರೀತಿ ಪರಿಹಾರಗಳು, ಸೂಚನೆಗಳು ತುಲಾ ರಾಶಿಯವರಿಗೆ ಸಕಾರಾತ್ಮಕ ವರ್ಕ್ ಆಗುತ್ತೆ. 100% ತುಲಾ ರಾಶಿಯವರಿಗೆ ಒಂದು ಒಳ್ಳೆಯ ಒಂದು ಫಲಗಳನ್ನು ಅಂತ ನಾವು ಹೇಳ್ಬೋದು. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದು ತುಲಾ ರಾಶಿಯವರ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.